ಹೊಳೆಯ ಸಮೀಪಕ್ಕೆ ಬಂದಾಗ ಹೆದರಿಕೆಯುಂಟಾದರೂ ಸನ್ಯಾಸಿಯು ಕಾಣಿಸಿಕೊಳ್ಳುವುದಿಲ್ಲವೆಂಬ ನಂಬಿಕೆ ತಾಳಿ ಹೊಳೆಯನ್ನು ದಾಟುವರು. ಪರಿಸ್ಥಿತಿಯು ಹಾಗಿರಲು ಗೊಲ್ಲರಹಳ್ಳಿಯ ಶಂಕರೇಗೌಡನ ಮಗನಾದ ಬಸವೇಗೌಡನಿಗೆ ಮಾವಿನಕೆರೆಯ ಜುಂಜೇಗೌಡ ಮಗಳಾದ ಕರಿಯಮ್ಮನನ್ನು ಕೊಟ್ಟು ಮಾವಿನಕೆರೆಯಲ್ಲಿ ಮದುವೆ ಮಾಡಿದರು. ಹೆಣ್ಣು ಗಂಡಿನ ಕಡೆಯವರಿಬ್ಬರೂ ಸಾಮಾನ್ಯ ದರ್ಜೆಯಲ್ಲಿದ್ದುದರಿಂದ ಮದುವೆಯ ಸಾಮಾನ್ಯ ರೀತಿಯಲ್ಲಿ ನಡೆಯಿತು. ಮದುವೆ ಗಲಾಟೆಯಲ್ಲೇ ನಿಷೇಕ ಪ್ರಸ್ಥವೂ ನಡೆಯಿತು. ಶುಭ ಕಾರ್ಯದ ಗಲಾಟೆಯು ಮುಗಿದ ನಂತರ ವಧೂವರರ ಸಹಿತ ಗಂಡು ಹೆಣ್ಣಿನ ಕಡೆಯ ಮುಖ್ಯಸ್ಥರು ಎತ್ತಿನ ಗಾಡಿಯಲ್ಲಿ ಕುಳಿತು ಗೊಲ್ಲರಹಳ್ಳಿಗೆ ಹೊರಟರು. ಗಾಡಿಯಲ್ಲಿ ಸ್ಥಳ ಇಲ್ಲದುದರಿಂದ ನಡೆದುಕೊಂಡೇ ಹೊರಟರು. ಆಗ ಸಂಜೆ 6 ಗಂಟೆ ಸಮಯ. ಗಾಡಿಯು 2 ಮೈಲಿ ದೂರ ಬರುತ್ತಲೇ ಕಡಾಣಿಯು ಮುರಿದು ಬಿತ್ತು. ಅದೃಷ್ಟವಶಾತ್ ಗಾಡಿಯಲ್ಲಿದ್ದವರಿಗಾರಿಗೂ ಅಪಾಯವಾಗಲಿಲ್ಲ. ಮಾವಿನಕೆರೆಯಿಂದ ಬೇರೆ ಕಡಾಣಿಯನ್ನು ತರಿಸಿ ರಿಪೇರಿ ಮಾಡಿಕೊಂಡು ಪ್ರಯಾಣ ಬೆಳೆಸುವುದೆಂದರೆ ಆಗದು. ಬೇರೆ ಗಾಡಿಯನ್ನು ತರಿಸಿ ಅದರಲ್ಲಿ ಕುಳಿತು ಹೋಗುವುದೆಂದರೆ ವೇಳೆಯಾಗುವುದು. ಗಾಡಿ ಬರುವ ವೇಳೆಗೆ ನಡೆದುಕೊಂಡೇ ಹಳ್ಳಿ ತಲುಪಬಹುದು. ಜುಂಜೇಗೌಡನು ತನ್ನ ಕಡೆಯವನಿಗೆ ಎತ್ತುಗಳನ್ನು ಹಿಂದಿರುಗಿ ಹೊಡೆದುಕೊಂಡು ಹೋಗುವಂತೆ ಹೇಳಿ ಉಳಿದವರೊಡನೆ ನಡೆದುಕೊಂಡು ಹಳ್ಳಿಗೆ ಹೊರಟ. ವಿನೋದವಾಗಿ ಮಾತನಾಡಿಕೊಂಡು ಹೋಗುತ್ತಿದ್ದ ಹಾಗೆ ವಧೂವರರು ಹಿಂದೆ ಉಳಿದರು. ಸಂತೋಷದಿಂದ ಮಾತನಾಡಿಕೊಂಡು ಹೋಗಲು ಅವರಿಗೆ ಅವಕಾಶ ಬೇಕಾಗಿದೆ. ಮದುವೆಯಾಗಿ ನಿಷೇಕ ಪ್ರಸ್ಥವೂ ನಡೆದಿರುವುದರಿಂದ ಅವರ ಸಂತೋಷಕ್ಕೆ ಅಡ್ಡಿಯುಂಟು ಮಾಡಬಾರದೆಂದುಕೊಂಡು ಮುಂದೆ ಹೊರಟರು. ದಾರಿ ಸಾಗುತ್ತಿದ್ದ ಹಾಗೆ ವಧೂವರರನ್ನು 2 ಫರ್ಲಾಂಗು ಹಿಂದೆ ಉಳಿದರು. ಕರಿಯಮ್ಮನ ಕೈ ಹಿಡಿದುಕೊಂಡು ಬಸವೇಗೌಡನು ಆನಂದದಿಂದ ಮಾತನಾಡುತ್ತಿರುವನು. ಒಂದೊಂದು ಸಾರಿ ಆಕೆಯನ್ನು ಆಲಿಂಗಿಸಿಕೊಂಡು ಮುದ್ದಿಸುವನು. ಮುಂದೆ ಹೊರಟಿದ್ದವರು ಹೊಳೆಯ ಸಮೀಪಕ್ಕೆ ಬಂದು ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಯಾವ ಅಪಾಯವೂ ಇಲ್ಲದೆ ಹೊಳೆಯನ್ನು ದಾಟಿದರು. ಗಂಡು ಹೆಣ್ಣು ತಮ್ಮ ಹಿಂದೆಯೇ ಇದ್ದಾರೆ, ನಿಧಾನವಾಗಿ ದಾಟಿಕೊಂಡು ಬರುತ್ತಾರೆಂದುಕೊಂಡು ಹಾಗೆ ಮುಂದೆ ಸಾಗಿದರು. ಹೆಂಡತಿಯರೊಡನೆ ಆನಂದದಿಂದ ಮಾತನಾಡಿಕೊಂಡು ಬಸವೇಗೌಡನು ಹೊಳೆಯ ಸಮೀಪಕ್ಕೆ ಬಂದ. ದಡದ ಹತ್ತಿರ ಬರುತ್ತಲೇ ಅಯ್ಯಪ್ಪ ಅಯ್ಯಯ್ಯೋ ಎಂದು ನರಳಿದ ಧ್ವನಿ ಕೇಳಿಸಿತು. ಆಶ್ಚರ್ಯಗೊಂಡ ಬಸವೇಗೌಡನು ಬಲಗಡೆ ಹೊರಳಿ ನೋಡಲು 2-3 ದೂರದಲ್ಲಿ ಗಡ್ಡಧಾರಿಯಾದ ಮುದುಕನೊಬ್ಬನು ಕೋಲಿಡಿದುಕೊಂಡು ಕುಳಿತಿದ್ದಾನೆ. ಇಬ್ಬರೂ ಆತನ ಸಮೀಪಕ್ಕೆ ಹೋದರು. ಮುದುಕನು ತಲೆ ಎತ್ತಿ ಅವರ ಮುಖ ನೋಡಿದ. ಯಾರು ನೀನು, ಇಲ್ಲೇಕೆ ಕುಳಿತಿರುವೆ ಎಂದು ಬಸವೇಗೌಡನು ಮುದುಕನಿಗೆ ಕೇಳಿದ. ನಾನು ಮುದುಕ ಕಣಪ್ಪ, ಹೊಳೆ ದಾಟೋದಕ್ಕಾಗದೆ ಕೂತಿದ್ದೇನೆ. ಮುದುಕ ಹೇಳಿದ. ದಾಟಿಸಬೇಕೇ? ದಾಟಿಸಪ್ಪ, ನಿನಗೆ ಪುಣ್ಯ ಬರುತ್ತದೆ. ಬಸವೇಗೌಡನು ಹೆಂಡತಿಯನ್ನು ಕುರಿತು, ನಿನಗೆ ಹೊಳೆ ದಾಟಿಸಿ ವಾಪಸ್ ಬಂದು ಈ ಮುದುಕನನ್ನು ಕರೆದುಕೊಂಡು ಬರ್ತೇನೆ. ನಾನು ಬರೋವರೆಗೆ ಇಲ್ಲೇ ಇರಬೇಕು ಎಂದು ಹೇಳಿದ. ನಾನು ಇಲ್ಲೇ ಇರ್ತೇನೆ, ಮೊದಲು ಈ ಮುದುಕನನ್ನು ಹೊಳೆ ದಾಟಿಸಿ ದಡಕ್ಕೆ ಬಿಟ್ಟು ಬನ್ನಿ ಎಂದು ಕರಿಯಮ್ಮನು ಹೇಳಿದಳು.